ಜಂಟಿ ವರಸೆ ಬರುತ್ತದೆ. ದ್ವಿಕಲೆ ವಿಲಂಬ ಕಾಲದ ಎಣಿಕೆಗಳು ಸ್ವರಗಳು ಜೊತೆ ಜೊತೆಯಾಗಿ ಅಥವಾ ಜಂಟಿಯಾಗಿ ಬರುವುದಕ್ಕೆ ಜಂಟಿ ವರಸೆ ಅಂತ ಕರೆಯುತ್ತಾರೆ. ಉದಾಹರಣೆ ಜಂಟಿ ವರಸೆ. ಇದರಲ್ಲಿ ಒಂದು ತಾಳಕ್ಕೆ ಒಂದು ಸ್ವರ. ಎರಡನೇ ಕಾಲದಲ್ಲಿ ಒಂದು ತಾಳಕ್ಕೆ ಎರಡು ಸ್ವರ. ಸ ಸ ರೇ ರೇ ಗ ಗ ಮ ಮ ಪ ಪ ದ ದ ನೀ ನೀ ಸ ಸ ಸ ಸ ನೀ ನೀ ದ ದ ಪ ಪ ಮ ಮ ಗ ಗ ರೀ ರೇ ಸ ಸ. ಈಗ ಮೂರನೇ ಕಾಲದಲ್ಲಿ ಒಂದು ತಾಳಕ್ಕೆ ನಾಲ್ಕು ಸ್ವರ. ಸ ಸ ರೇ ರೇ ಗ ಗ ಮ ಮ ಪ ಪ ದ ದ ನೀ ನೀ ಸ ಸ ಸ ಸ ನೀ ನೀ ದ ದ ಪ ಪ ಮ ಮ ಗ ಗ ರೀ ರೇ ಸ ಸ. ಈಗ ಒಟ್ಟು ಮೂರು ಕಾಲಗಳನ್ನು ಒಟ್ಟಿಗೆ ಹೇಳೋಣ. ಸ ಸ ರೇ ರೇ ಗ ಗ ಮ ಮ ಪ ಪ ದ ದ ನೀ ನೀ ಸ ಸ ಸ ಸ ನೀ ನೀ ದ ದ ಪ ಪ ಮ ಮ ಗ ಗ ರೇ ರೇ ಸ ಸ ಸ ಸ ರೇ ರೇ ಗ ಗ ಮ ಮ ಪ ಪ ದ ದ ನೀ ನೀ ಸ ಸ ಸ ಸ ನೀ ನೀ ದ ದ ಪ ಪ ಮ ಮ ಗ ಗ ರೇ ರೇ ಸ ಸ ಸ ಸ ರೇ ರೇ ಗ ಗ ಮ ಮ ಪ ಪ ದ ದ ನೀ